ಕೂಗ್ತಾ ಇದ್ದಾನೆ, ನನಗೆ ನೆನಪಾಯ್ತು ಒಬ್ರದ್ದು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನನಗೆ ನೆನಪಾಯ್ತಿದ್ದು, ನಿಮ್ಮ ಪೇಸ್ಟ್ನಲ್ಲಿ ಉಪ್ಪು ಇದೆಯಾ? ಹಲೋ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಚಾಲೆಂಜ್ ಅಂತ ಆದರೆ ನನ್ನ ಅಪ್ಪ ನನಗೆ ರಾಗಿ ಮುದ್ದೆ ಮಾಡಲಿಕ್ಕೆ ಹೇಳಿದ್ದಾರೆ. ಅದರ ಜೊತೆ ನಾವೆಂತ ಮಾಡ್ತಿದ್ದೇವೆ ಅಂದರೆ ಚಕ್ಕುಲಿ ಮ್ಯಾಗಿ. ಅಮ್ಮ ನಗರ್ತಿದ್ದಾರೆ, ಕ್ಯಾಮ್ರಾ ಇಟ್ಕೊಂಡು ಅದು ಸಾವಿರ ಆಯಿತಾ. ಇವರೆಂತ ಇಟ್ಕೊಳ್ತಾರೋ ನನಗೆ ಗೊತ್ತಾಗೋದಿಲ್ಲ. ಓಕೆ, ಹಾಗೆ ಇವತ್ತು ಚಕ್ಕುಲಿ ಮ್ಯಾಗಿ ಮಾಡ್ತಿದ್ದೇವೆ. ನಮ್ಮದೇ ಒಂದು ಸ್ಪೆಷಲ್ ಆಗಿ ವೈರಲ್ ಆಗ್ತದ ನೋಡುವ. ಚಕ್ಕುಲಿ ಮ್ಯಾಗಿ ನೋಡುವಲ್ಲ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ನಮ್ಮ ಹತ್ರ ಚಕ್ಕುಲಿ ಇದೆ, ಒಂದು ತಿನ್ನುವ ಹೇಗುಂಟು ಅಂತ ಟೇಸ್ಟ್ ನೋಡುವ ಅಲ್ಲ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ನನಗೆ ನೆನಪಾಯ್ತಿದ್ದು, ನಿಮ್ಮ ಪೇಸ್ಟ್ನಲ್ಲಿ ಉಪ್ಪು ಇದೆಯಾ? ಇದು ನಮ್ಮದು ಸೌದೆ ಒಲೆ ಅಂದರೆ ಇದು ಎಂತ ಇರ್ತಾರ ಅಮ್ಮ ಅಂದೇಕ ದಾದನ್ ಬರೀ ಹಸ್ರೋಲೆ ಅಂತ ಹೇಳ್ತಾರೆ. ಇಲ್ಲಿ ಒಂದು ಬರ್ತದಲ್ಲಿ ಎಲ್ಲ ಪಾತ್ರೆ ಇಟ್ಟಿದ್ದಾರೆ ನನ್ನಮ್ಮ. ಹಾಗೆ ಹೇಗಿರ್ತದೆ ಅಂತ ತೋರಿಸ್ತಾನೊಮ್ಮೆ. ಅದು ತುಂಬ ವರ್ಷ ಆಗಿದೆ, ಹಾಗೆ ಎಲ್ಲ ಇದೆ ಈ ಥರ ನೋಡಿರ್ತೀರ, ಇರ್ತದೆ ಕೆಲವರ ಮನೆಯಲ್ಲಿ. ಈ ಚಂದ ಅಲ್ಲ, ಬೆಸ್ಟ್. ಸ್ವಲ್ಪ ಮಾತ್ರ ಇದೆಲ್ಲ ಇರಬೇಕು ಅಂತ ಹೇಳೋದು. ಕಟ್ಟಿಗೆ ಮಾತ್ರ ಈಗ 1 2 3 4 ಮ್ಯಾಗಿ ಉಂಟು. ನಾವು ಚಕ್ಕುಲಿ ಮ್ಯಾಗಿ ರೆಡಿ ಮಾಡುವ ಅಲ್ಲ. ಹೇಗೆ ಬರ್ತದೆ ಅಂತ ನೋಡ್ತೇನೆ. ಹೇಗೆ ಮಾಡೋದು ಅಂತ ನನಗೆ ಸಹ ಐಡಿಯಾ ಇಲ್ಲ. ಸ್ವಲ್ಪ ನೋಡುವ ಹೇಗಾಗ್ತದೆ ಅಂತ. ಇಲ್ಲಿ ಎಷ್ಟಾದರೆ ಅಲ್ಲಿ ಒಂದು 10 ಎಸಳು ಬೆಳ್ಳುಳ್ಳಿ ಮತ್ತು ಈಗ ನೋಡಿ ಕಸ ಮತ್ತು ಇಷ್ಟು ಇದು ಮೆಣಸು ಎಷ್ಟು ತಗೊಂಡು ಕುಟ್ಟು ಫಸ್ಟ್ ಇದನ್ನು. ಯಾವ ಥರ ಬಂದಿದೆ ನೋಡಿ, ಇಷ್ಟು ಬಂದರೆ ಸಾಕಾಯ್ತಾ. ಒಂದು ಪಾತ್ರೆ ತಗೊಳ್ಳಿ, ಈ ಥರದ್ದು 2 ಗ್ಲಾಸ್ ಅಷ್ಟು ನೀರು ಹಾಕಬೇಕು. ಓಕೆನಾ? ಅದು ಸ್ವಲ್ಪ ಕುದೀಲಿ. 1 ಗ್ಲಾಸ್ ನಾನು ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಳ್ತಿದ್ದೇನೆ, ಅಲ್ಲಿ ಸಾಕಾಗೋದಿಲ್ಲ ಅಂತ ಅನ್ನಿಸ್ತದೆ. ಇಷ್ಟು ನೀರು ಬೇಕಾ? ನೋಡಿ, ಈ ನೀರು ಕುದಿ ಬರ್ತಾ ಇರುವಾಗ ಈ ಮಸಾಲೆಯನ್ನು ಹಾಕೋಣ. ಈಗ ಇದು ಕುದೀತಾ ಉಂಟು. ನಿಮಗೆಲ್ಲ ಇದೆಲ್ಲ ಇಷ್ಟ ಆಗೋದಿಲ್ಲ ಅಂತಿದ್ರೆ ಹೀಗೆ ತೆಗೀರಿ ಆಯ್ತಾ. ಅದನ್ನೆಲ್ಲ ತೆಗೆದ್ಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕಬೇಕು. ಈಗ 3 ದಿನದಿಂದ ಕೆಮ್ಮು. ಅದು ಫುಲ್ ಮಳೆ ಮೋಡ. ಈಗ ಹುಡಿ ಎಲ್ಲ ಹಾಕಿ ಇವನು ಕೋಚಪ್ಪ ಮಾಡ್ತಿದ್ದಾನೆ. ಇವನೇ ಶೂರಧೀರ ವೀರ. ಹಾಕಿ ಸ್ವಲ್ಪ ಕುದಿಬೇಕು. ಸ್ವಲ್ಪ ಎಂತ ಹೀಗೆ ಬರ್ತದೆ, ಚಂದ ಕುದೀಲಿ. ಇದು ಕುದೀತಾ ಉಂಟು. ಇದಕ್ಕೆ ಮಸಾಲೆ ಎಲ್ಲ ಹಾಕಿದ್ದೇವೆ ನಾವು. ನಮಗೆ ಮೇಯ್ನ್ ಬೇಕಾದದ್ದು ಚಕ್ಕುಲಿ. ಈಗ ನಾನು 3 ಚಕ್ಕುಲಿ ತಗೊಂಡು ಇದರಲ್ಲಿ
ಕುಟ್ಟುವ ಸ್ವಲ್ಪ, ಜಾಸ್ತಿ ಬೇಡ. ತೋರಿಸ್ತೇನೆ. ಇಲ್ಲೇನೆಲ್ಲದಕ್ಕೆ ಹಾಕಿ ಒಂದು ಸ್ವಲ್ಪ ಕುದಿಲಿ ಒಟ್ಟಿಗೆ. ಈಗ ಮ್ಯಾಗಿ ಹಾಕಬೇಕು. ಒಂದು ಬೇರೆ ನೂಡಲ್ಸ್ 1 2 3 ಅಲ್ಲಿ. ಓಕೆ, ಹಿಡ್ಕೊ. ಅದನ್ನು ಹಾಕುವ, ಒಟ್ಟಿಗೆಲ್ಲ ಹಾಕುವ. ಹಾಕಾ ಎಲ್ಲ ಮ್ಯಾಗಿಯನ್ನು ಹಾಕಿ ಸ್ವಲ್ಪ ಇದು ಸಹ ಒಂದು ಬೇಯಬೇಕು. ಒಂದು ಗಂಟೆ ಸಿಕ್ಕಿದೆ ಒಳ್ಳೆದು. ಈಗ ನಾವು ಲಾಸ್ಟ್ ಒಂದು ಪ್ಯಾಕೆಟ್ ಮ್ಯಾಗಿ ಪೌಡರ್ ಇಟ್ಕೊಂಡಿದ್ವಿ, ಮಸಾಲ, ಅದನ್ನು ಹಾಕ್ತಾ ಇದ್ದಾವೆ. ಇದು ಟೇಸ್ಟ್ ಕೊಡ್ತದೆ ಜಾಸ್ತಿ. ಲಾಸ್ಟ್ ಎಂತ ಅಂದರೆ ಆನಿಯನ್ ಹಾಕಬೇಕು. ಇದೇ ಟೇಸ್ಟ್ ಕೊಡೋದು. ಕೆಲವರಿಗೆ ಆನಿಯನ್ ಎಲ್ಲ ಇಷ್ಟ ಇರೋದಿಲ್ಲಲ್ಲ. ಈಗ ನೋಡಿ, ಇಲ್ಲಿ ವ್ಯಾಕ್ ವ್ಯಾಕ್ ಅಂತ ಹೇಳ್ತಿದ್ದಾನೆ ಒಬ್ಬ, ಅವನಿಗೆ ಆನಿಯನ್ ಅಂದರೆ ಇಷ್ಟ ಇಲ್ಲ. ಇದು ನಿಜವಾಗ್ಲೂ ತುಂಬ ಟೇಸ್ಟ್ ಕೊಡ್ತದೆ. ನನಗೆ ಫೇವ್ರೆಟ್. ಕೂಗ್ತಾ ಇದ್ದಾನೆ, ನನಗೆ ನೆನಪಾಯ್ತು ಒಬ್ರದ್ದು. ಅಯ್ಯೋ ದೇವ, ಎಂತ ಇಲ್ಲ, ಆನಿಯನ್ ಕಟ್ ಮಾಡಿ ಕಣ್ಣಲ್ಲೆಲ್ಲ ನೀರು ಬರ್ತಿತ್ತು. ಸ್ಪೈಸಿ ಚಕ್ಕುಲಿ ಮ್ಯಾಗಿ ಹೇಗುಂಟು ನೋಡಿ. ರಿವ್ಯೂ ಕೊಡ್ಲಿಕ್ಕೆ ಅಂತ ಬಂದಿದ್ದೇನೆ ಗೈಸ್. ಹೇಗಾಗಿದೆ ಅಂದರೆ ನಿಜ ಓಕೆ ಓಕೆ. ಓಕೆ ಗೈಸ್, ನಾನು ಪಾತ್ರೆ ತೊಳಿಲಿಕ್ಕೆ ಹೋಗ್ತಾನೆ. ನಾನು ಆಗಲೇ ಹೇಳಿದ್ದಲ್ಲ ಆ ವಿಡಿಯೋದಲ್ಲಿ ರಾಗಿ ಮುದ್ದೆ ಮಾಡ್ತೇನೆ ಅಂತ. ನನಗೆ ರಾಗಿ ಮುದ್ದೆ ಮಾಡಲಿಕ್ಕೆ ಆಗಲಿಲ್ಲ, ಅಂದರೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ರಾಗಿ ಮುದ್ದೆ ಮಾಡಿದ್ದೇನೆ. ಫಸ್ಟ್ ಟೈಮ್ ಮಾಡಿದ್ದು ಸರಿ ಆಗಲಿಲ್ಲ, ಮತ್ತು ಸೆಕೆಂಡ್ ಟೈಮ್ ಪುನಃ ಮಾಡಿದ್ದೇನೆ. ಒಳ್ಳೆಯದಾಗಿದೆ, ಸ್ವಲ್ಪ ಓಕೆ ಆ ಥರ ಆಗಿದೆ. ಮತ್ತೆಂತಂದರೆ ಈ 100 ಸಬ್ಸ್ಕ್ರೈಬರ್ ಆಗ್ತಾ ಇದ್ದಾರೆ. 3 ಮೆಂಬರ್ಸ್ ಬೇಕು, 97 ಏನೋ ಆಗಿದೆ. ಎಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲ ಮಾಡಿ ಸಪೋರ್ಟ್ ಮಾಡಿ ಆಯಿತಾ. ನಾವು ಸಹ ಒಂದು ಸಣ್ಣದರಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೇವಲ್ಲ, ಹೆಲ್ಪ್ ಮಾಡಿ ನಮಗೆ ಸಹ, ಓಕೆನಾ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತಾ ಮತ್ತೆ ಭೇಟಿಯಾಗೋಣ.